ಸರ್ ನಮ್ಮ ಹೆಸರು ಮಂಜುನಾಥ್ ನಾಯಕ್ ಅಂತ ಗಾಂಧಾಳು ಅವ್ರ ಚಿಕ್ಕಪ್ಪ. ಹೇಳ್ರಿ ಈಗ ಏನಾಗಿದೆ, ಯಾವಾಗ ಅಡ್ಮಿಟ್ ಆಗಿದ್ರು, ಎದಕ್ಕೆ ಅಡ್ಮಿಟ್ ಆಗಿದ್ರು ಸರ್? ಏನೆಲ್ಲ ಆಯ್ತಂತ ಇವತ್ತೆಲ್ಲ ಹೇಳ್ರಿ ಸರ್. ಅಡ್ಮಿಟ್ ಆಗಿಲ್ಲ, ಬಟ್ ಏನಂದರೆ 4 ರಿಂದ 5 ತಿಂಗಳು ಡೆಲಿವರಿ ಆಗಿದೆ, ಹೆಣ್ಣು ಮಗು ಜನ್ಮ ನೀಡಿದ್ದಾಳೆ. ಬಟ್ ಏನಂತಂದರೆ ಆಪ್ರೇಷನ್ ಅಂದರೆ ಮಕ್ಕಳ ಆಪ್ರೇಷನ್ ಮಾಡ್ತಾರಲ್ಲ, ಮಕ್ಕಳ ಆಪ್ರೇಷನ್ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ ಆಶಾ ವರ್ಕರು. ಅವರಿಗೆ BP ಶುಗರು ಎಲ್ಲ ನಾರ್ಮಲ್ ಇದೆ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ, ಎಲ್ಲ ನಾರ್ಮಲ್ ಇದೆ. ಬಟ್ ಡಾಕ್ಟ್ರು ಆಪ್ರೇಷನ್ ಅಂದರೆ ಇದು ಯಾವುದು ಇಂಜೆಕ್ಷನ್ ಆಪ್ರೇಷನ್ ಅಲ್ಲ, ಅದೇನೋ ಹೊಟ್ಟೆ ಕೋದು ಆಪ್ರೇಷನ್ ಮಾಡ್ತಾರಲ್ಲ, ಆ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಆ ಆಪ್ರೇಷನ್ನಲ್ಲಿ ನನ್ನ ಮಗಳು ಇಂಜೆಕ್ಷನ್ ಅದು ಯಾವುದೋ ಇಂಜೆಕ್ಷನ್ ಕೊಡ್ತಾರೆ, ಅನಸ್ಟೇಷನ್ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ. ಆ ಇಂಜೆಕ್ಷನ್ ಮಾಡಿದರೆ ನನ್ನ ಮಗಳು ಪ್ರಜ್ಞೆ ಹೋಗ್ತಿತ್ತು. ಆ ಇಂಜೆಕ್ಷನ್ ಕೊಡಲಾರ್ದೇ ಡೈರೆಕ್ಟ್ ಆಪ್ರೇಷನ್ ಇದು ಬ್ಲೇಡ್ ಹಾಕಿ ಕೋದಕ್ಕೆ ನನ್ನ ಮಗಳು ಭಯಪಟ್ಟು ಇವತ್ತು ನನ್ನ ಮಗಳು ತೀರ್ಕೊಂಡಿದ್ದಾಳೆ. ಅದಕ್ಕೆ ಈಗಿನ ಸರ್ಕಾರ, ಆರೋಗ್ಯ ಇಲಾಖೆ ಆಗಿರ್ತಕ್ಕಂಥ ಸರ್ಕಾರದವರು ಆ ಕ್ರಮಬದ್ಧವಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು. ಅಲ್ಲ ಸರ್, ಈಗ ರಾಜ್ಯ ಸರ್ಕಾರದ ಬಿಡ್ರಿ, ಅಲ್ಲಿ ಲೋಕಲ್ ಯಾರು ತಪ್ಪಂತ ಹೇಳ್ತೀನಿ. ಅದೇ ಹಿರೇವಂಕಲಕುಂಟ ಹೋಬಳಿ, ಹಿರೇವಂಕಲಕುಂಟ ಆರೋಗ್ಯ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳು, ಎಲ್ಲ ಸಿಬ್ಬಂದಿಗಳು ನಿರ್ಲಕ್ಷ್ಯವೇ ಕಾರಣ ಒಂದು. ಆಮೇಲೆ ನನ್ನ ಮಗಳು ಅಲ್ಲೇ ಡೆತ್ ಆಗಿದ್ದಾಳೆ. ಬಟ್ ಕೊಪ್ಪಳ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ರಿ, ನಮ್ಮ ಮೇಲೆ ಭಾರ ಬರಲ್ಲ. ಕೊಪ್ಪಳ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎಲ್ಲ ಸಮನಾಗಿ ಮುಚ್ಚೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಜಿಲ್ಲಾ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಅದಕ್ಕೆ ಅಲ್ಲೇ ಡೆತ್ ಆಗಿದ್ದಾಳೆ. ಅವರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿದೆ. ನಮಗೆ ನಾವಂತೂ ಡಾಕ್ಟರ್ ಕೋರ್ಸ್ ಓದಿಲ್ಲ, ನಮಗೂ ಡೆತ್ ಆಗಿದ್ದಾಳು ಜೀವಂತ ಇದ್ದಾಳು ನಮಗೆ ಗೊತ್ತಿಲ್ಲ. ಸರಿ, ನಮ್ಮ ಮಗಳು ಉಳಿತಾಳೆ ಅಂತ ಹೇಳಿ ನಾವು ಜಿಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ. ಜಿಲ್ಲಾ ಹಾಸ್ಪಿಟಲಲ್ಲಿ ಬಟ್ ಹಿರೇವಂಕಲಕುಂಟದಲ್ಲಿ ಡೆತ್ ಆಗಿದ್ದಾಳೆ, ಜಿಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಇದಕ್ಕೆ ದಯವಿಟ್ಟು ಸರ್ಕಾರ ನ್ಯಾಯಬದ್ಧವಾದ ಒಂದು ನ್ಯಾಯವನ್ನು ಕೊಡಿಸಬೇಕಾಗಿ ವಿನಂತಿ. ತಪ್ಪು ಮಾಡಿದವ್ರಿಗೆ ಏನಾಗಬೇಕಂತೀರಿ? ತಪ್ಪು ಮಾಡಿದವ್ರಿಗೆ ಸಸ್ಪೆಂಡ್ ಆಗಬೇಕು, ಎಲ್ಲರೂ ಸಸ್ಪೆಂಡ್ ಆಗಬೇಕು. ಪ್ರತಿಯೊಬ್ಬ ಸಾಮಾನ್ಯ ರೈತರ ಮಕ್ಕಳು ಬರ್ತಾರೆ, ಇನ್ನು ಮುಂದೆ ಎಲ್ಲ ರೈತರ ಮಕ್ಕಳು ಬರ್ತಾರೆ. ಈ ಅನ್ಯಾಯ ಆಗಬಾರ್ದು.